ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಕಗ್ಗಲ್ಲಾಗಿ ಹುಟ್ಟಿದರೇನ, ಕಂಡವರು ತುಳಿದಾಡಿದರೇನ, ಸಿದ್ಧಾರೂಢರ ಸಮಾಧಿ ಮಂದಿರ ಮೆಟ್ಟಲವಾಗಿ ನಾನಿರಬೇಕ, ಭಕ್ತರು ಹೆಜ್ಜೆಯ ನೀಡುತ್ತಿರುವಾಗ, ಸಿದ್ಧಾರೂಢ ಎನ್ನುತ್ತಿರುವಾಗ ನಾಮಸ್ಮರಣೆಯ ಕೇಳುತ್ತ ನನ್ನ ಜನ್ಮವು ಪಾವನವಾಗಬೇಕ, ಗಿಡಮರವಾಗಿ ಬೆಳೆದಿರಬೇಕ, ಭಕ್ತರಿಗೆ ನೆರಳಾಗಿರಬೇಕ, ಸಿದ್ಧಾರೂಢರ ಭಕ್ತರಿಗಾಗಿ ತಂಗಾಳಿಯನ್ನು ಬೀಸಬೇಕ, ಮಳೆಗಾಳಿಯಲ್ಲಿ ನೊಂದರು ಸರಿಯೇ, ಕೊಡಲಿಯ ಬಾಯಿಗೆ ಸಿಕ್ಕರೂ ಸರಿಯೇ, ಅನ್ನ ಪ್ರಸಾದದ ದಾಸೋಹದಲ್ಲಿ ಒಲೆ ಕಟ್ಟಿಗೆಯಾಗಿ ಉರಿದರೆ ಸಾಕ, ಮಳೆ ಹನಿಯಾಗಿ ಸುರಿದಿರಬೇಕ, ಮಠದ ಕೊಳವನ್ನು ತುಂಬಿಸಬೇಕ, ಸಿದ್ಧಾರೂಢರ ಮಜ್ಜನಕ್ಕಾಗಿ ಶುದ್ಧೋದಕ ನಾನಾಗಬೇಕ, ನಿತ್ಯವೂ ಪಾದವ ತೊಳೆದರೆ ಸಾಕ, ಸಿದ್ಧಾರೂಢರ ಸನ್ನಿಧಿ ಇರಲು ಮುಕ್ತಿಯು ನನಗೆ ಯಾಕೆ ಬೇಕು ಅಂಥೇಳಿ ಬಹಳ ಸುಂದರವಾಗಿ ಭಕ್ತರು ಸಿದ್ಧಾರೂಢಪ್ಪನನ್ನು ಕುರಿತು ಹಾಡಿದರು. ಸಿದ್ಧಾರೂಢಪ್ಪನ ಸನ್ನಿಧಾನದೊಳಗೆ ಒಂದು ಕಲ್ಲಾಗಿ ಬಿದ್ದರೆ ಸಾಕಂದರು, ಸಿದ್ಧಾರೂಢಪ್ಪನ ಸನ್ನಿಧಾನದೊಳಗೆ ಒಂದು ಗಿಡ ಆಗಿ ಹುಟ್ಟಿದರೆ ಸಾಕಂದರು, ಸಿದ್ಧಾರೂಢಪ್ಪನ ಸನ್ನಿಧಾನದೊಳಗೆ ಒಂದು ಹನಿ ನೀರಾದರೆ ಸಾಕಂದರು. ಎಂಥ ಒಂದು ಸಾಮರ್ಥ್ಯ ನಮ್ಮಪ್ಪಂದಂತ ಸಿದ್ಧಾರೂಢಂದು. ಜಗತ್ತನ್ನು ಉದ್ಧರಿಸಲಿಕ್ಕೆ ಭಗವಂತನ ಬಂದ, ಅಜ್ಞಾನಿ ಜನಜಾಲಿ ಅಪಾರ, ಮನೋನಿಕರಾಯ ತದೋದ್ಧಾರ, ನರರೂಪಿ ಪೃಥ್ವಿವರ ಸಾಂಬ ಸದಾಶಿವ ಅವತರಳ ಅಂಥೇಳಿ ಕಲಾವತಿ ಆಯಿಯವರು ಬಹಳ ಚಂದ ಹೇಳಿದರು. ಜಗತ್ತಿನೊಳಗೆ ಅಜ್ಞಾನ ಹೆಚ್ಚಾತಂಥೇಳಿ ಆ ಅಜ್ಞಾನವನ್ನು ಕಳೀಲಿಕ್ಕೆ ಸಾಕ್ಷಾತ್ ಪರಮೇಶ್ವರ ಸಿದ್ಧಾರೂಢರ ರೂಪದಿಂದ ಭೂಮಿಗೆ ಇಳಿದು ಜ್ಞಾನ ಬೋಧೆಯನ್ನು ಮಾಡಿದ. ಆದ್ರೂ ಸಹಿತ ನಾವು ಜ್ಞಾನವಂತರಾಗಲಿಲ್ಲ. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂತಹ ಒಂದು ಸಿದ್ಧಾರೂಢಪ್ಪನ ಕುರಿತಾದ ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದರು. ಸಿದ್ಧಾರೂಢಪ್ಪನನ್ನು ಭೇಟಿಯಾಗಿ ಅವರ ಸೇವೆಯನ್ನು ಮಾಡಿದಂಥ ಪುಣ್ಯಾತ್ಮರನ್ನು ಭೇಟಿಯಾಗಿ ಸತ್ಯ ಘಟನೆಗಳನ್ನು ಆ ಭಕ್ತರು ತಿಳಿಸಿದಂತಹ ವಿವರಣೆಗಳನ್ನು ಈ ಪುಸ್ತಕದಲ್ಲಿ ಅವರು ಬರೆದರು. ಇದರೊಳಗೆ ನಾವು ಇವತ್ತು 37ನೆಯ ಭಾಗವನ್ನು ನೋಡೋದು. ಇದರೊಳಗೆ ಶಿಷ್ಯರಲ್ಲಿ ಅಂತಃಕಲಹ ಅಂಥೇಳಿ ಒಂದು ಭಾಗ. ಇದನ್ನೆಲ್ಲ ಹೇಳಬಾರ್ದಂತ ಅನಿಸ್ತೈತಿ, ಆದರೆ ಸಿದ್ಧಾರೂಢಪ್ಪ ಎಷ್ಟು ದೊಡ್ಡವದಾನು ಅನ್ನೋದು ನಮಗೆ ಗೊತ್ತಾಗಬೇಕಾಗೈತಿ. ಅದಕ್ಕಾಗಿ ಹೇಳಬೇಕಾಗಿ ಬಂದೈತಿ. ಸದ್ಗುರು ಸಿದ್ಧರ ಶ್ರೀಚರಣಗಳಲ್ಲಿ ಬಂದು ಬೀಳುತ್ತಿದ್ದ ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ, ಮುತ್ತು, ರತ್ನ, ವಜ್ರ, ವೈಡೂರ್ಯ ಕಂಡು ಕೆಲವರ ಕಣ್ಣು ತಿರುಗಿದವು. ಸ್ವಾಮಿಗಳ ಹೆಸರು ಹೇಳಿ ನಾಡಿನ ಮೂಲೆ ಮೂಲೆಗಳಿಂದ ಕಾಳು ಕಡಿ ಹಣ ಎತ್ತಲು ಹೋದರು. ಬಂದಂತಹ ಹಣದಲ್ಲಿ ಕೆಲವರು ಈ ಭಾಗ ಅಪ್ಪನ ಪಾಲು, ಇದು ಅವ್ವನ ಪಾಲು, ಉಳಿದರ ಸಿದ್ಧನ ಪಾಲು ಅಂಥೇಳಿ ತಮ್ಮೊಳಗನ ಹಂಚಿಕೊಂಡರು. ಇಲ್ಲಿಯ ಅಂಥವರೊಬ್ಬರು ಬಳ್ಳಾರಿಯ ಕಡೆಗೆ ಹೋಗಿದ್ದರು. ಸಿದ್ಧಾರೂಢರ ಸ್ಥಾನದಿಂದ ಬಂದವರೆಂದು ಅಲ್ಲಿಯ ಶ್ರೀಮಂತರು ಹೇರಳವಾಗಿ ದೇಣಿಗೆಗಳನ್ನು ನೀಡಿದರು. ನೀಡಿದುದೆಲ್ಲವೂ ಮಠಕ್ಕೆ ಮುಟ್ಟುತ್ತದೆಂದು ಕೊಟ್ಟವರು
ನಂಬಿಕೆಯಾಗಿತ್ತು. ಒಬ್ಬರು ಶ್ರೀಮಂತರು ಭಾರೀ ಮೊತ್ತದ ಹಣವನ್ನು ನೀಡಿದರು. ಕೊಡುವವರ ಅಂತಃಕರಣ ಮತ್ತು ಕೈ ಗಟ್ಟಿಯಾಗಿದ್ದವು. ತೆಗೆದುಕೊಳ್ಳುವವರ ಜೋಳಿಗೆ ತಳ ಹರಿದಿತ್ತು. ಜೋಳಿಗೆಯಲ್ಲಿ ಬಿದ್ದುದರಲ್ಲಿ ಎಷ್ಟೋ ಭಾಗ ಹಾದಿಯೊಳಗೆ ಸೋರಿ ಹೋಗುತ್ತಿತ್ತು. ಬಂದುದರಲ್ಲಿ ಒಬ್ಬಾತನು ತನ್ನ ಹೆಂಡತಿ ಮಕ್ಕಳಿಗೆ ಪಾಟ್ಲಿ ಬಿಲ್ವರ್ ಮಾಡಿಸಿಕೊಡುವನು. ಮಗದೊಬ್ಬನು ಹೊಲ ಹಿಡಿಯುವನು. ಮತ್ತೊಬ್ಬನು ಅಡತಿ ಅಂಗಡಿ ಹಾಕುವನು. ದೊಡ್ಡ ಮೊತ್ತವನ್ನು ದಾನ ಕೊಟ್ಟವರು ಒಮ್ಮೆ ಸಿದ್ಧರ ಬಳಿಗೆ ಬಂದರು. ವಿಷಯವನ್ನು ಸಿದ್ಧರಿಗೆ ನಿವೇಶಿಸಿದರು. ಇದೇ ಸಮಯಕ್ಕೆ ಯಾವಾತನು ಆ ದೊಡ್ಡ ವಿಷಯವನ್ನು ತೆಗೆದುಕೊಂಡು ಬಂದಿದ್ದನು, ಅವನು ಅಲ್ಲಿಯೇ ನಿಂತಿದ್ದನು. ದೇವ, ಇವರ ಕೈಯಲ್ಲಿ ಹಣ ನೀಡಿದ್ದೆವು. ಅದು ತಮ್ಮ ಪಾಲಿಗೆ ಬಂದು ಮುಟ್ಟಿದ್ದರೆ ನಮ್ಮ ಸೇವೆ ಸಾರ್ಥಕವಾಗುವುದು ಎಂದು ದಾನ ಕೊಟ್ಟವರು ಸಿದ್ಧರಿಗೆ ಹೇಳಿದರು. ಆಗ ಸಿದ್ಧರು, ಇವರು ಹೇಳುವುದು ನಿಜವೇನೋ ಎಂದು ಕೇಳಿದರು. ಹಣ ತಂದವನು ತಲೆ ತಗ್ಗಿಸಿ, ಹೌದು, ಕೊಟ್ಟಿದ್ದರು. ದೊಡ್ಡ ಮಗನಿಗೆ ಅಂಗಡಿ ಇಟ್ಟುಕೊಟ್ಟೆ ಎಂದನು. ನಿಜವಾದ ಸಂಗತಿಯನ್ನೇ ಹೇಳಿದನು. ಸಿದ್ಧರು ಶಿವಾಯ ನಮಃ ಎಂದು ನುಡಿದರು. ಇದೆಲ್ಲವನ್ನು ಕಣ್ಣಾರೆ ಕಂಡ ಮಗದೊಬ್ಬನು, ಯಪ್ಪ, ಇವರೆಲ್ಲ ಮಠದ ದುಡ್ಡನ್ನು ಹೊಡೆದುಕೊಂಡು ಹೋಗುತ್ತಾರೆ. ನೀನು ಇವರಿಗೆ ಯಾಕೆ ಶಾಪ ಕೊಡಬಾರದು ಎಂದು ಕೇಳಿದನು. ಆಗ ಸಿದ್ಧರು ನಗುತ್ತಾ, ಹುಚ್ಚಪ್ಪ, ಯಾರು ಏನೇ ಒಯ್ದರೂ ಎಲ್ಲಿಗೆ ಒಯ್ದರೂ ಅದು ಮತ್ತೆ ಅಲ್ಲಿಗೆ ಬರುತ್ತದೆ. ಸನ್ಯಾಸಿಯ ದುಡ್ಡಿಗೆ ಬೂದಿ ಬಡಿದಿರುತ್ತದೆ. ಅದನ್ನು ಅಲ್ಲುದಕ್ಕೆ ಬಳಸಿದರೆ ಅದು ಬೂದಿಯನ್ನೇ ಬಡಿಸಿಬಿಡುತ್ತದೆ. ನೀನು ಚಿಂತೆ ಮಾಡಬೇಡ ಎಂದು ಅಂದರು. ಮಠಕ್ಕೆ ಬಂದು ಬೀಳುತ್ತಿದ್ದ ಸಂಪತ್ತನ್ನು ತುಂಬಿಕೊಂಡು ಹೋಗುತ್ತಿದ್ದ ಕೈಚೀಲ, ಜೋಳಿಗೆ, ಬುಟ್ಟಿ, ಹೆಡಿಗೆಗಳಲ್ಲಿ ವಿರಸ ಹುಟ್ಟಿತು. ಆ ಕೈಚೀಲವು ಮಠದ ಸ್ವತ್ತನ್ನು ತುಂಬಿಕೊಂಡು ಹೋಯಿತು ಎಂದು ಒಂದು ಬುಟ್ಟಿಯು ಸಿಡಿಮಿಡಿಗೊಂಡಿತು. ಆ ಬುಟ್ಟಿಗೆ ಎಲ್ಲವೂ ಹೋಗಿ ಬೀಳುತ್ತದೆ ಎಂದು ಬೇರೊಂದು ಹೆಡಿಗೆ ಸೆಟೆದು ನಿಂತಿತು. ಈ ಕೈಚೀಲ ತಳಲೆಗಟ್ಟಿಯಿಲ್ಲದ ಬುಟ್ಟಿಗಳು ಹೆಡಿಗೆಗಳೊಳಗೆ ಗುಸುಮುಸಿ ನಡೆಯಿತು. ಒಳಗೊಳಗೆ ಅವು ಮಿಸುಕಾಡತೊಡಗಿದವು. ಒಂದು ನಮೂನೆಯ ಆಂತರಿಕ ಕಚ್ಚಾಟವು ಹುಟ್ಟಿಕೊಂಡಿತು. ಹುಚ್ಚನ ಲಗ್ನದೊಳಗೆ ಉಂಡವರೇ ಜಾಣರು ಎಂಬಂತೆ ಕೆಲವರು ಸಿಕ್ಕದ್ದೇ ಶಿವಾಯ ನಮಃ ಎಂದರು. ಇದೆಲ್ಲವನ್ನು ಕಂಡೂ ಕಾಣದಂತಿದ್ದ ಸಿದ್ಧಾರೂಢರು ಒಂದು ತಂಬಿಗೆ ನೀರು ತೆಗೆದುಕೊಂಡು ಹೋದರೆ ಸಮುದ್ರ ರಾಜನಿಗೆ ಏನಾದರೂ ಕೊರತೆಯಾಯಿತೆ ಎಂಬಂತೆ ಶಾಂತಚಿತ್ತದಿಂದ ಸುಮ್ಮನೆ ಇದ್ದರು. ಕೈಲಾಸದೊಳಗಿನ ಒಂದು ಕಾಳನ್ನು ಕೊಂಡೊಯ್ದರೆ ಕುಬೇರನಿಗೆ ಕೊರತೆಯೇ ಎಂದು ಸಿದ್ಧರು ಸುಮ್ಮನಾಗುತ್ತಿದ್ದರು. ಹಿಂಗೆ ಸಿದ್ಧಾರೂಢಪ್ಪನ ಮಠದೊಳಗೆ ಆದಂಥ ವಿಷಯಗಳನ್ನು ಇಲ್ಲಿ ಪ್ರಸ್ತಾವನೆ ಮಾಡ್ಕೋತ ಹೋಗಿದ್ದಾರೆ. ಪ್ರತಿಯೊಬ್ಬರೂ ಸಹಿತ ಅಲ್ಲಿ ಬರುವಂತಹ ಸಂಪತ್ತು, ಅಲ್ಲಿಯ ಒಂದು ವೈಭವವನ್ನು ನೋಡಿ ಎಲ್ಲರೂ ಸಹಿತ ಆಶಭೃಕರಾದರು. ಭಾಳ ಜನ ಅಲ್ಲಿಂದ ತೊಗೊಂಡು ಹೊಂಟರು. ಇದೆಲ್ಲವನ್ನು ನೋಡಿದವ್ರು ಹಂಗೆ ಸಿದ್ಧಾರೂಢಪ್ಪಗಳು ಉಳಿದಿದ್ದರು. ಎಲ್ಲಿ ಮಟ್ಟಕ್ಕೆ ಇದು ಬೆಳೀತಪ್ಪ ಅಂದ್ರೆ, ಒಬ್ಬ ಸ್ತ್ರೀ ಸಿದ್ಧಾರೂಢಪ್ಪಗೆ ವಿಷ ಉಣಿಸಿದಾಗ ಅವರ ಆರೋಗ್ಯ ಹದಗೆಟ್ಟೈತಿ, ಅವರು ಬದುಕುವುದಿಲ್ಲ ಅಂಥೇಳಿ ಎಷ್ಟೋ ಜನ ಕಾಗದ ಪತ್ರದೊಳಗೆ ಸಿದ್ಧಾರೂಢರ ನಂತರ ನಾವು ಉತ್ತರಾಧಿಕಾರಿಗಳು ಅಂಥೇಳಿ ಬರೆದು ಭಕ್ತರ ಕಡೆ ಸಹಿತ ಮಾಡಿಸ್ಕೊಳ್ಳಕತ್ತಿದ್ರಂತ ನೋಡ್ರಿ. ಸಿದ್ಧಾರೂಢಪ್ಪಗಳಿಗೆ ವಯಸ್ಸಾತು, ಮಠದ ವೈಭವ ಮುಗಿಲು ಮುಟ್ಟಿತು. ಕೈಕಾಲ ಆಡುವಾಗನ ಮಠಕ್ಕೆ ಒಂದು ಮರಿ ಮಾಡಬೇಕಂಥೇಳಿ ಎಲ್ಲರೂ ಚಿಂತೆ ಮಾಡಕತ್ತರು. ಸಪಾರಿ ತುಕ್ಕಪ್ಪ ಒಂದು ಸಲಹೆಯನ್ನು ನೀಡಿದ ಸಿದ್ಧಾರೂಢರಿಗೆ. ಏನಂದ್ರೆ, ಯಪ್ಪ, ಮಠಕ್ಕೊಂದು ಮರಿ ಮಾಡ್ಬೇಕ್ರಿ ಅಂತ ಅಂದ. ಆವಾಗ ಸಿದ್ಧಾರೂಢಪ್ಪಗಳು ಅಂದರು, ತುಕ್ಕ, ಮರಿ ಮಾಡಬೇಕೆ, ಮರಿ ಮೂಡಬೇಕ ಹೊರತು ಮರಿ ಮಾಡಬಾರ್ದಪ್ಪ ಅಂದ್ರಂತ ನೋಡ್ರಿ.
ಅದು ತಾನಾಗಿ ಮೂಡ್ತೈತಿ. ಇದು ಆರೂಢ ಮಠ. ಇಲ್ಲೇ ಚಿಂತೆ ಮಾಡಬೇಡ, ಇಲ್ಲಿ ಮರಿ ಮಾಡೋ ಅವಶ್ಯಕತೆ ಇಲ್ಲ, ಮರಿ ತಾನಾಗೇ ಮೂಡ್ತೈತಿ ಅಂದ್ರೆ ಅವರು ಸಿದ್ಧಾರೂಢರು. ಅಷ್ಟಾದರೂ ಸಹಿತ ಅಲ್ಲಿ ಒಳ ಪಂಗಡಗಳು ಚಾಲೂ ಆಗಿಬಿಟ್ಟವ್ರಿ. ಅಲ್ಲಿ ಸಂಪತ್ತು, ಅಲ್ಲಿ ಆಸ್ತಿ, ಅಲ್ಲಿ ದುಡ್ಡಿನ ಸುರಿಮಳೆ ಎಲ್ಲರ ಕಣ್ಣು ಕೆಂಪಗೆ ಮಾಡಿಬಿಟ್ಟು. ಒಂದು ದಿವಸ ಸಿದ್ಧಾರೂಢಪ್ಪಗಳಿಗೆ ಆರಾಮಿದ್ದಿದ್ದಿಲ್ಲ. ಸ್ವಾಮಾರ್ ಕೈಲಾಸ ಮಂಟಪದ ಪೂಜೆ ಮಾಡಬೇಕಾಗಿತ್ತು. ವಿಶೇಷ ಅಲಂಕಾರ ಎಲ್ಲ ಮಾಡಿದರು. ಸಿದ್ಧಾರೂಢಪ್ಪಗಳು ತೆಳಗೆ ಕುಂತ್ರಂತ. ನಮ್ಮ ಗುರು ಎಲ್ಲಿದನ್ನು ಕರ್ಕೊಂಬರಿಪ್ಪ ಅಂತಂದರು. ಆವಾಗ ಹುಲಕೋಟಿ ಓದುಗೌಡ್ರು ಗಿರಿಯಪ್ಪ ಗೌಡರು ಗುರಪ್ಪಜ್ಜನ ನೋಡಕ್ಕೆ ಹೋದರು. ಹೊರಗೆ ಸಮಾಧಿ ಮಂದಿರದ ಮುಂದೆ ಗುರುನಾಥಾರೂಢರು ಕುಂತಿದ್ದರು. ಸಿದ್ಧಾರೂಢಪ್ಪಗಳು ನಿಮ್ಮನ್ನು ಕರೆಯಕತ್ತಾರಂಥೇಳಿ ಗುರುನಾಥಾರೂಢರನ್ನ ಓದುಗೌಡ್ರು ಏನು ಮಾಡಿದ್ರಂದ್ರೆ ಕೈಲಾಸ ಮಂಟಪದ ಕರ್ಕೊಂಡು ಹೋದರು. ಸಿದ್ಧಾರೂಢರಿಗೆ ಬಂದು ನಮಸ್ಕಾರ ಮಾಡಿ ಗುರುನಾಥಾರೂಢರು ಸುಮ್ಮನೆ ತಲೆ ತಗ್ಗಿಸಿ ನಿಂತರು. ಏ ಗುರು, ಮ್ಯಾಲೆ ಏರಪ್ಪ ಅಂತಂದ್ರೆ ನೋಡ್ರಿ, ಕೈಲಾಸ ಮಂಟಪ ತೋರಿಸಿ ಮ್ಯಾಲೆ ಏರೋ, ಪೂಜೆ ಹಾಕ್ಕೊಂಡ್ರು ಅಂದರು. ಯಪ್ಪ, ನಾ ಮ್ಯಾಲೆ ಏರ್ಬೇಕಾ ಅಂತಂದ್ರು ಸಣ್ಣ ಗುರುನಾಥಾರೂಢರು. ಬರೀ 20 ವರ್ಷ. ಹೌದಪ್ಪ ಏರು, ಗುರು ಆಜ್ಞೆಯನ್ನು ಮೀರಬೇಡ, ಏರಂತಂದರು. ಒಡ್ಲೆನ್ಲಾರ್ದ ಮನಸ್ಸಿನಿಂದ ಕಣ್ಣೀರು ಸುರಿಸ್ಕೋತ ಮತ್ತು ಸಿದ್ಧಾರೂಢಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿ ಗುರುನಾಥಾರೂಢರು ಕೈಲಾಸ ಮಂಟಪದೊಳಗೆ ಮ್ಯಾಲೆ ಹೋಗಿ ಕುಂತರು ನೋಡ್ರಿ. ಎಲ್ಲ ಭಕ್ತರು ಹೆಂಗೆ ಕೈ ಮುಗಿದು ನಿಂತಿದ್ರು ಹಂಗೆ ಸಿದ್ಧಾರೂಢರು ಮಂಗಳಾರತಿ ನಡೆದಾಗ ತಾವು ಕೈ ಮುಗಿದು ನಿಂತಾರೆ. ಆನಂದ ಬಾಷ್ಪಗಳು ಹೊಂಟವ ಸಿದ್ಧಾರೂಢರ ಕಣ್ಣೊಳಗೆ. ಅಷ್ಟೆಲ್ಲ ಕೂಡಿದ ದೈವಕ್ಕೆ ಸಿದ್ಧಾರೂಢರು ಒಂದು ಮಾತು ಹೇಳ್ತಾರೆ. ಗುರಪ್ಪ, ಇನ್ಮ್ಯಾಲೆ ನಿಮಗಷ್ಟ ಗುರು ಅಲ್ಪ, ನನಗೂ ಗುರು ಅಕ್ಕನವ. ನನ್ನ ಜೊತೆ ಹೆಂಗೆ ನಡ್ಕೊಂಡ್ರಲ್ಲ ಹಂಗೆ ಗುರಪ್ಪನ ಜೊತೆನೇ ನಡ್ಕೋಬೇಕಪ್ಪ ಅಂಥೇಳಿ ಎಷ್ಟು ಮಾರ್ಮಿಕವಾಗಿ ನುಡಿದ್ರಂತ. ಸಿದ್ಧಾರೂಢರ ಒಂದು ತೊಡೆಯ ತೊಟ್ಟಿಲೊಳಗನ ಆಡಿ ಬೆಳೆದಂಥ ಕಾರಣಿಕ ಪುತ್ರರು ಗುರುನಾಥಾರೂಢರು. ಅವರು ಹುಟ್ಟಿ ಸ್ವಲ್ಪ ದಿವಸಕ್ಕನ ಅವ್ರ ತಾಯಿಯವರು ತೀರ್ಕೊಳ್ತಾರೆ. ತಂದೆ ಸಂಪರ್ಕಂತೂ ಬಹಳ ಇದ್ದಿದ್ದೇನೆ ಇಲ್ಲ. ಸಿದ್ಧಾರೂಢರ ಸನ್ನಿಧಾನದೊಳಗನ ಬೆಳೆದರು. ಅವರ ತಂದೆ ತಾಯಿ ಬಂಧು ಬಳಗ ಎಲ್ಲ ಆಗಿದ್ರು ಗುರುನಾಥಾರೂಢರಿಗೆ. ಮುಂದೆ 1920 ಉಜ್ಜನ್ನವರ ಸಿದ್ದಪ್ಪನವರನ್ನು ಮಠದ ಮುಕ್ತೇದಾರರನ್ನಾಗಿ ನೇಮಿಸ್ತಾರೆ. ಅವರು ವಿಶೇಷವಾಗಿ ಅಂದರೆ ಗುರುನಾಥಾರೂಢರಪ್ಪವ್ರನ್ನ ಅವರು ವಿಶೇಷವಾಗಿ ಮಠದ ವ್ಯವಹಾರಗಳನ್ನು ನೋಡ್ಕೊಳ್ತಾರೆ. ಇಲ್ಲಿ ಕಾರ್ಯಕ್ರಮಗಳನ್ನು ಸಹಿತ ಹೆಚ್ಚಾಗ್ತವೆ. ಒಂದೇ ಟೈಮಿಗೆ 25,000 ಜನರಿಗೆ ಅಡುಗೆ ಮಾಡ್ಬೋದು ಅಷ್ಟು ಪಾತ್ರೆಗಳನ್ನು ಖರೀದಿ ಮಾಡ್ತಾರೆ. ಕಟ್ಟಡಗಳನ್ನು ಕಟ್ಟಿಸ್ತಾರೆ. ಮಠದ ಆಸ್ತಿಯನ್ನೆಲ್ಲ ಬೆಳೆಸ್ತಾರೆ ಅವರು. ಮತ್ತು ಅವರು ಅಷ್ಟು ವಿಶೇಷವಾದಂಥ ಹೆಸರನ್ನು ಗಳಿಸಿದರು ಉಜ್ಜನವರು ಸಿದ್ದಪ್ಪನವರು. ಆವಾಗ ಭಕ್ತರು ಅಂತಿದ್ರಂತ, ಇಂಗ್ಲೀಷರಂತೆ ಆಳಿಕೆ ಆಳಿದವರಿಲ್ಲ, ಸಿದ್ದಪ್ಪನಂತೆ ಮಠದ ದೇಖರೇಖ್ ಮಾಡಿದವರಿಲ್ಲ ಅಂತ ಭಕ್ತರು ಅಂತಿದ್ರಂತ. ಅಷ್ಟು ಸುಧಾರಣೆಯೂ ಆಯಿತು. ಆದರೆ ಒಂದು ಅಲ್ಲಿ ಘಟನೆ ನಡೀತು. ಏನಂತಂದ್ರೆ ಸಿದ್ಧಾರೂಢರು ಗುರುನಾಥಾರೂಢರ ಹೆಸರಿನ ಮೇಲೆ ಒಂದು ಮೃತ್ಯುಪತ್ರವನ್ನು ಮಾಡಿಸಿದರು ಅಂತ. ಆ ಮೃತ್ಯುಪತ್ರ ಹೆಂಗಿತ್ತಪ್ಪ ಅಂದ್ರೆ 1924 ಮೇ 1ನೇ ತಾರೀಕಿಗೆ ಈ ಮೃತ್ಯುಪತ್ರ ಆಗೈತಿ ಅಂತ ಹೇಳ್ತಾರೆ. ನಾವು ಇಲ್ಲಿ ಏನು ಬರ್ದಾರಂದ್ರೆ ಮರಣೋತ್ತರ ವ್ಯವಸ್ಥಾಪತ್ರ ಅಂಥೇಳಿ. ನಾವು ಶ್ರೀ ಗುರು ಸಿದ್ಧಾರೂಢ ಸ್ವಾಮಿಗಳು ಸಾಕಿನ ಹುಬ್ಬಳ್ಳಿ ಮಾಡುವ ಮರಣೋತ್ತರ ವ್ಯವಸ್ಥಾಪತ್ರವೇನೆಂದರೆ, ಈ ಪತ್ರದ ಕೆಳಗೆ ಅಪರಿಶಿಷ್ಟದಲ್ಲಿ ವರ್ಣಿಸಿರುವ
ಸ್ಥಾವರ ಆಸ್ತಿಗಳಿಗೆ ಬ ಪರಿಶಿಷ್ಟದಲ್ಲಿ ವರ್ಣಿಸಿರುವ ಜಂಗಮ ಆಸ್ತಿಗಳಿಗೆ ಈಗ ನಾನು ಸಂಪೂರ್ಣ ಮಾಲೀಕನಾಗಿ ಇರುತ್ತೇನೆ ಹಾಗೂ ಎಲ್ಲ ಜಂಗಮ ಆಸ್ತಿಗಳಿಗೆ ಮತ್ತು ಇವತ್ತಿನಿಂದ ನನ್ನ ಮರಣ ಸಮಯದವರೆಗೆ ನಾನು ಸಂಪಾದಿಸುವ ನನ್ನ ಮಾಲ್ಕಿಯಲ್ಲಿ ಬರುವ ಎಲ್ಲ ಸ್ಥಾವರ ಮತ್ತು ಜಂಗಮ ಆಸ್ತಿಗಳಿಗೆ ಸಹ ನನ್ನ ಪಶ್ಚಾತ್ ನನ್ನ ಮರಿಯಾದ ಗುರಪ್ಪ ಗುರು ಸಿದ್ಧಾರೂಢ ಸ್ವಾಮಿ ಸಾಕಿನ ಹುಬ್ಬಳ್ಳಿ ಈತನು ಸಂಪೂರ್ಣ ಮಾಲೀಕನು ಇರುತ್ತಾನೆ. ಇವನ ಹೊರತು ಮತ್ಯಾರು ಮಾಲೀಕರು ಇರುವುದಿಲ್ಲ. ಈ ನನ್ನ ಮರಿಯಾದ ಗುರಪ್ಪನೇ ಯಾವತ್ತೂ ಸ್ಥಾವರ ಆಸ್ತಿಗಳನ್ನು ಜಂಗಮ ಜಿಂದಗಿಯನ್ನು ನನ್ನ ಪಶ್ಚಾತ್ ತನ್ನ ತಾಬಾಕ್ಕೆ ತೆಗೆದುಕೊಂಡು ಈಗ ನಡೆದಿರುವ ಧರ್ಮ ಸಂಪ್ರದಾಯದ ಪ್ರಕಾರ ಹಾಗೂ ತನ್ನ ಮರ್ಜಿ ಪ್ರಕಾರ ಉಪಭೋಗ ಮಾಡಬೇಕು. ಈ ಪ್ರಕಾರ ನಾವು ನಮ್ಮ ಆತ್ಮಸಂತೋಷದಿಂದ ಅಕ್ಕಲ ಹುಷಾರಿಯಿಂದ ಮಾಡಿದ ಮರಣೋತ್ತರ ವ್ಯವಸ್ಥಾ ಪತ್ರ ತಾರೀಕು 1ನೇ ಮಾಹೆ ಮೇ ಸನ್ 1924 ಇಸ್ವಿ ಅಂಥೇಳಿ ಸಿದ್ಧಾರೂಢಪ್ಪ ಅವರದ್ದು ಸಹಿ. ಅದಕ್ಕೆ ಡಾಕ್ಟರ್ DM ಮುಲ್ಕಿ, ಗುರುಸಿದ್ದಯ್ಯ ತೇಗೂರುಮಠ, ಕೃಷ್ಣಗೌಡ ಪಾಟೀಲ, ನಿರುಪಾದೆಪ್ಪ ದೊಡ್ಡವಾಡ, ತುಕ್ಕಪ್ಪ ಸಪಾರೆ, ಅಡಿವೆಪ್ಪ ಸಬದತ್ತಿ ಅಂಥೇಳಿಕಾರ ಸಾಕ್ಷಿದಾರರ ಸಹಿನೂ ಇರ್ತೈತಿ. ಇದು 2 ವರ್ಷ ಹಿಂಗೆ ಉಳಿದೈತಿ. ಮುಂದೆ 26ರೊಳಗೆ ಸಿದ್ಧಾರೂಢಪ್ಪ ಅವರು ಗುರುನಾಥರವ್ರ ಹೆಸರಿನ ಮೇಲೆ ಒಂದು ಮೃತ್ಯು ಪತ್ರವನ್ನು ಮಾಡಿದ್ದಾರೆ. ಅದರೊಳಗೆ ಸ್ವತಃ ನಾನೇ ಮಾಲೀಕ ಅಂಥೇಳಿ ಬರೆದಾರೆ. ನನ್ನ ತರುವಾಯ ನನ್ನ ಮರಿಯಾದ ಗುರುನಾಥಾರೂಢ ಸಂಪೂರ್ಣ ಮಾಲೀಕನಕ್ಕನ ತನ್ನ ಮರ್ಜಿ ಪ್ರಕಾರ ಅದನ್ನು ಉಪಯೋಗ ಮಾಡಬಹುದು ಅಂತ ಬರೆದಾರ ಅಂತ ಅಲ್ಲಿ ಗುಸು ಚಾಲು ಆಗಿಬಿಡ್ತೈತಿ. 1926ನೇ ಇಸ್ವಿಯೊಳಗೆ ಶಿವರಾತ್ರಿ ಸಮಯದೊಳಗೆ ಸಿದ್ಧಾರೂಢಪ್ಪನವರ ಶಿಷ್ಯರಾಗಿದ್ದಂಥ ದೇವಟಿ ಓಣಿ ಈಶ್ವರ ದೇವಾಲಯದೊಳಗೆ ಚೊಂಚ ಸಿದ್ದಯ್ಯ ಅಂತ ಒಬ್ಬರು ಇರ್ತಿದ್ರು. ಅವರು ಸಿದ್ಧಾರೂಢಪ್ಪನಂತಕ್ಕೆ ಬಂದು ಪ್ರವಚನ ಮುಗಿದ ಮ್ಯಾಲೆ ಒಂದು ಪ್ರಶ್ನೆ ಮಾಡ್ತಾರೆ ಸಿದ್ಧಾರೂಢರಿಗೆ. ಏನಪ್ಪ, ನೀನು ಗುರಪ್ಪನ ಹೆಸರಿಗೆ ಮೃತ್ಯುಪತ್ರ ಬರೆದುಕೊಟ್ಟು ಅವನಿಗೆ ಮಠದ ಎಲ್ಲ ಆಸ್ತಿ ನೀಡಿದೆಯಂತ, ಇದು ನಿಜ ಏನ ಅಂತ ಕೇಳ್ತಾನೆ ಚೊಂಚ ಸಿದ್ದಯ್ಯ. ಆವಾಗ ಸಿದ್ಧಾರೂಢರಿಗೆ ಆಶ್ಚರ್ಯ ಆಗ್ತೈತಿ, ಕಣ್ಣೊಳಗೆ ಹನಿಗೂಡ್ತಾವೆ. ಅಲ್ಲಿ ಹೇಳ್ತಾರೆ ಏನಂತಂದ್ರೆ, ಮುಕ್ತೇದಾರ ನನ್ನ ಹತ್ರ ಅನೇಕ ಸಹಿಗಳನ್ನು ಮಾಡಿಸ್ಕೊಂಡು ಹೋಗಿದ್ದ, ಇದರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ಅಂತೂ ಸಿದ್ಧಾರೂಢಪ್ಪಗಳು ಹೇಳ್ತಾರೋ ಅಂಥೇಳಿ ಇಲ್ಲಿ ಬರೀತಾರೆ. ಮುಂದೆ ಇದೆಲ್ಲ ಗೊಂದಲ ಚಾಲುವಾಗಿ ಈ ಒಂದು ಮೃತ್ಯುಪತ್ರವನ್ನು ರದ್ದು ಮಾಡಬೇಕು ಅಂಥೇಳಿ ಈ ಚೊಂಚ ಸಿದ್ದಯ್ಯನವರ ಒಂದು ಮುಂದಾಳತ್ವದ ಮೇಲೆ ಒಂದು ದೊಡ್ಡ ಪಂಗಡನ ಆಗಿಬಿಡ್ತೈತಿ. ಅಲ್ಲಿ ಪಂಗಡನ ಆಗಿಬಿಡ್ತೈತಿ. ಈ ಮೃತ್ಯುಪತ್ರ ಹಿಂಗೆ ಇರಬೇಕಂತೇಳಿ ಒಂದು ಪಂಗಡ, ಇದನ್ನು ಬದಲಾಯಿಸ್ಬೇಕನ್ನೋದು ಇನ್ನೊಂದು ಪಂಗಡ. ಹಿಂಗೆ ಭಕ್ತ ಕೋಟಿಗೆಲ್ಲ ಭಗವಂತನೇ ಆಗಿದ್ದಂಥ ಸಿದ್ಧಾರೂಢರನ್ನು ಕೋರ್ಟ್ ಕಟ್ಲೆ ಮಠನೂ ಸಹಿತ ತೊಗೊಂಡು ಹೋಗ್ತಾರೆ ನೋಡ್ರಿ. ಇಲ್ಲಿ ಬಹಳ ವಿವರಣೆಯನ್ನು ಮಾಡ್ಕೋತ ಕೊಂಡೋದ ಅವಶ್ಯ ಇಲ್ಲ ಅಂತ ಹೇಳಿಕಾರ ನನಗನ್ನಿಸ್ತೈತಿ. ಆವಾಗ ನ್ಯಾಯಾಧೀಶರು ಮತ್ತು ನ್ಯಾಯವಾದಿಗಳು, ಸಬ್ ರಿಜಿಸ್ಟ್ರರು ಇವರೆಲ್ಲರೂ ಸಹಿತ ಸಿದ್ಧಾರೂಢರನ್ನ ಇದಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಅವರ ಅಲ್ಲಿ ಮಟ್ಟಕ್ಕೆ ಬರ್ತಾರೆ. ಅಲ್ಲಿ ಮೃತ್ಯುಪತ್ರವನ್ನು ತಿದ್ದುಪಡಿನೂ ಮಾಡ್ತಾರೆ. ಆದರೆ ಅಲ್ಲಿನೂ ಸಹಿತ ಅವ್ರ ಕೈ ಒಳಗಿದ್ದಂತಹ ಪತ್ರವನ್ನು
ಒಬ್ಬ ಪುಣ್ಯಾತ್ಮರು ಕಸ್ಕೊಂಡು ಇದನ್ನು ತಿದ್ದುಪಡಿ ಮಾಡೋಕ್ಕೆ ಬಿಡೋದಿಲ್ಲ ಅಂಥೇಳಿಕಾರ ಹಠಾನ ಹಿಡಿತಾರೆ. ಆವಾಗ ಚೊಂಚ ಸಿದ್ದಯ್ಯನ ಮೊದಲು ಮಾಡಿಕೊಂಡು ಅವ್ರ ಜೋಡಿ ಇದ್ದಂಥ ಒಂದು ಪಂಗಡಕ್ಕೆ ಮತ್ತು ಈ ಮೃತ್ಯು ಪತ್ರವನ್ನು ಆಧಾರವಾಗಿ ಇಟ್ಕೊಂಡು ಅದ್ರ ಜೋಡಿ ಇದ್ದಂಥ ಒಂದು ಪಂಗಡಕ್ಕೆ ಸಿದ್ಧಾರೂಢಪ್ಪಗಳು ಒಂದು ಮಾತು ಹೇಳ್ತಾರಂತೆ, ನೋಡಪ್ಪ ನೀವೆಲ್ಲರೂ ಹೊಂದಾಣಿಕೆ ಮಾಡ್ಕೊತ ನಕ್ಕೊಂತ ಉಳಿತಿದ್ರಿ ಅಂದ್ರೆ ಇದೇ ಶರೀರದೊಳಗೆ ಇನ್ನೂ 33 ವರ್ಷ ಉಳಿತೇನಪ್ಪ ಅಂತ ಸಿದ್ಧಾರೂಢಪ್ಪಗಳು ಅಂದ್ರಂತ. ದುಷ್ಟರು ಹೇಳಿದ್ರಂತ ನೋಡ್ರಿ, ನಿನ್ನ 33 ವರ್ಷ ತೊಗೊಂಡು ಏನು ಮಾಡ್ಬೇಕಾಗಿತ್ತು ನಮಗಂತ ಕೇಳಿದ್ರಿ. ಎಂತೆಂತಹ ಮಹಾತ್ಮರನ್ನು ನಾ ಬಿಡಲಿಲ್ಲಪ್ಪ, ಇದು ಮೋಹ, ಇದೊಂದು ಎಷ್ಟು ಕೆಟ್ಟೈತಿ ಮಾಯಿ ಅಂತ. ಸಿದ್ಧಾರೂಢ ಅಪ್ಪುಗಳದ ಉಪ್ಪಿನ ಗುರುಸಿದ್ದಪ್ಪ ಅಂತ ಹೇಳಿಕಾರ ಹುಬ್ಬಳ್ಳಿಯವ ಭಾಳ ಸೇವೆ ಮಾಡ್ತಿದ್ದ. ಸಿದ್ಧಾರೂಢ ಅಪ್ಪುಗಳು ಒಳಗಿಂದ ಒಳಗನ ಕೊರಗಾಕತ್ತಿದ್ರು. ಅವರ ಆ ವ್ಯಥೆಯನ್ನು ನೋಡಿ ಉಪ್ಪಿನ ಗುರುಸಿದ್ದಪ್ಪ ಕಣ್ಣೀರು ಸುರಿಸ್ತಿದ್ದ. ಆವಾಗ ಅವನು ನೋಡಿ ಸಿದ್ಧಾರೂಢರಂದ್ರಂತ ಗುರುಸಿದ್ದ, ನಾವು ಕೇಳದ ತಾನಾಗಿನ ಬಂದು ಕೂಡಿ ಇಲ್ಲಿ ಬಿದ್ದ ಈ ಲಕ್ಷ್ಮಿ ನಮ್ಮನ್ನು ಇಷ್ಟು ಗದ್ದಲಕ್ಕೆ ಕೆಡೆಯೊಳಪ. ಇನ್ನು ನಾವು ಬೇಕಂತ ಹೇಳ್ಕಾರ ಬೇಡಿ ತಂದಿಕ್ಕಿನ ಕೂಡಿ ಹಾಕಿದ್ರೆ ಇನ್ನೂ ಏನೇನು ಮಾಡ್ತಿದ್ಲೋ ಈ ಮಾರಾಯಿತಿ ಅಂತಂದ್ರಂತ ನೋಡ್ರಿ ಸಿದ್ಧಾರೂಢರು. ಈಕೆ ಬ್ಯಾಡ ಅಂತ ಬಿಟ್ಟು ಬಂದ್ರೂ ಸಹಿತ ತಾನೇ ಬಂದು ನಮ್ಮನ್ನು ಇಷ್ಟು ಗದ್ದಲಕ್ಕೆ ಕೆಡಿಸಿದ್ಲು ಪಾಯಿ ಲಕ್ಷ್ಮಿ ಅಂದರೆ ಸಂಪತ್ತು. ನಾವು ಬೇಕಂಥೇಳಿ ಈಕೆಯನ್ನು ಕೂಡಿಸಿದ್ರೆ ಇನ್ನೂ ಏನು ಗದ್ದಲಕ್ಕೆ ಕೆಡಿಸಿದ್ಲು ಯಾರಿಗೊತ್ತು ಅಂತ ಎಷ್ಟು ಮಾರ್ಮಿಕವಾಗಿ ನೋಡಿದ್ರು. ಆಸ್ತಿ ಮಾಡಬೇಡ್ರಿ, ಇದರಿಂದ ಮುಂದೆ ಜಗಳಗಳಾಕ್ಕವು, ಸಂಗ್ರಹ ಬುದ್ಧಿ ಸಂಕಟ ತರ್ತೈತಿ ಅಂತ ಹೇಳ್ಕಾರ ಸಿದ್ಧಾರೂಢರು ಪದೇ ಪದೇ ಹೇಳ್ತಿದ್ರು. ಅದು ಅಲ್ಲಿ ಸತ್ಯವಾಯಿತು. ಶೀಲ, ಚಾರಿತ್ರ್ಯ, ವೈರಾಗ್ಯ, ಉಪರತಿ, ಜ್ಞಾನ, ನಿರ್ಮೋಹ ಗುಣಗಳಿಂದ ಸಾಕ್ಷಾತ್ ಶಿವನನ್ನೇ ನಾಚಿಸುವಂತಿದ್ದ ಸಿದ್ಧಾರೂಢರನ್ನು ಕೋರ್ಟಿಗೆ ಕರ್ಕೊಂಡು ಹೋತು ನೋಡ್ರಿ ವಿಧಿ. ಬೆಳ್ಳಿ, ಬಂಗಾರ, ದುಡ್ಡು, ಸಂಪತ್ತು, ಆಸ್ತಿ ಎಷ್ಟು ಕೆಟ್ಟಂತ. ಒಬ್ಬ ಪುಣ್ಯಾತ್ಮಳ ಬಂದು ಸಿದ್ಧಾರೂಢರಿಗೆ ಹೇಳ್ತಾಳೆ, ನಾನು ನಿನಗೆ ಹೆಂಗೆ ಕಾಣಕತ್ತೀನಿ ಅಂತ ಕೇಳ್ತಾಳೆ. ನನ್ನ ತಾಯಿ ಹೆಂಗೆ ಕಾಣಕತ್ತೀಯವ ಅಂತ ಹೇಳಿದಾಗ, ನಾನು ನಿನ್ನ ತಾಯಿನೇ ಇದ್ದಿದ್ದು ಖರೆ, ಆದರೆ ಆ ಮೃತ್ಯು ಪತ್ರ ನಾ ಮಾಡಿದ್ದನ ಖರೆ ಅಂತ ನೀ ಹೇಳಬೇಕು, ಸುಳ್ಳನ ಹೇಳ್ಬೇಕಂದ್ಲಿಕ್ಕೆ. ನೀ ಒಂದು ವೇಳೆ ಆ ಸಾಕ್ಷಿ ಸುಳ್ಳು ನೀ ಹೇಳಲಿಲ್ಲ ಅಂದ್ರೆ ನಾ ತಲೆ ಒಡ್ಕೊಂಡು ನಿನ್ನ ಪಾದದ ಮುಂದನ ಬಿದ್ದು ಸಾಯ್ತೇನೆ ನೋಡಂತ ಅಂದಳಂತ ನೋಡ್ರಿ. ಇಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ, ಸಿದ್ಧರ ಸ್ಥಿತಿಯು ಹೆಚ್ಚು ಕಡಿಮೆ ವಿಚಿತ್ರವಾಗಿತ್ತು. ಸಲಹೆಗಾರರು ಬಂದು ಸುಳ್ಳು ಹೇಳಂತ ಹೇಳ್ತಿದ್ರಂತ ಸಿದ್ಧಾರೂಢರಿಗೆ. ಜಗತ್ತಿಗೆಲ್ಲ ಆತ್ಮಜ್ಞಾನದ ಅಮೃತ ಪಾಠ ಹೇಳಿಕೊಟ್ಟಂಥ ಸಿದ್ಧಾರೂಢರಿಗೆ ಸುಳ್ಳಿನ ಪಾಠ ಕಲಿಸಾಕತ್ರಂತ. ಅಪ್ಪ ಕಟ್ಲಿ ನಮ್ಮಂತ ಹಾಕಬೇಕಾದ್ರೆ ನಾವು ಕೆಲವೊಮ್ಮೆ ಸುಳ್ಳು ಅನಿವಾರ್ಯವಾಗಿ ಹೇಳಾಕಬೇಕು. ಅಲ್ಲವಾದುದನ್ನು ಉದ್ದೇಶಪೂರ್ವಕವಾಗಿ ಹೇಳಬೇಕು. ಎಷ್ಟೋ ಸಂಗತಿಗಳು ಸತ್ಯವಾಗಿದ್ದರೂ ಸುಳ್ಳು ಅಂಥೇಳಿ ಸಾಧಿಸಬೇಕು ಅಂಥೇಳಿ ಬೋಧಿಸ್ತಿದ್ರಂತ ನೋಡ್ರಿ. ಆವಾಗ ಹೆಣ್ಮಗಳು ಬಂದು ನೀ ಹೇಳಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂದ್ಲಕ್ಕೆ. ಆವಾಗ ನಿಮಗೆ ದೇವರು ಬೇಕೋ ದೌಲತ್ತು ಬೇಕು ಅಂತ ಹೇಳಿಕಾರ ಸಿದ್ಧಾರೂಢರು ಕೇಳಿದ್ರಂತ. ಆವಾಗ ನಮಗೆ ಎರಡೂ ಬೇಕಂದ್ಲಂತಕ್ಕೆ. ಆವಾಗ ಎರಡೂ ಬೇಕಂದ್ರೆ ನಿಮಗೆ ಯಾವುದೂ ಸಿಗೋದಿಲ್ಲ ಅಂದ್ರಂತ ಸಿದ್ಧಾರೂಢರು. ಎರಡೂ ಬೇಕಂದ್ರೆ ನಿಮಗೆ ಯಾವುದೂ ಸಿಗೋದಿಲ್ಲ ಅಂದರು. ನನ್ನ ಬೆನ್ನು ಹತ್ತಿ ನೀವು ಬಂದ್ರಿ ಅಂದ್ರೆ ನನ್ನ ಮಠದ ಹಿಂದಿದ್ದಂಥ ಇಲಾಚೆ ಗುಡ್ಡವನ್ನು ನಿಮಗೇನು ಮಾಡ್ತೇನಂತಂದ್ರೆ ನಾನು ಬಂಗಾರದ ಮಾಡಿ ಕೊಡ್ತೀನಿ. ನಾವು ಒಂದು ವಾರ ಎಲ್ಲರ ಕುಂತೀನಿ ಅಂದ್ರೆ ಇಂಥವ 10 ಮಠ ಹಾಕ್ಕವ, ಚಿಂತೆ ಮಾಡಬೇಡ್ರಿ ಅಂತ ಹೇಳಿದ್ರೂ ಸಹಿತ ಅವರು ಕೇಳಲಿಲ್ಲ ನೋಡ್ರಿ, ಕೇಳಲಿಲ್ಲ. ಸಿದ್ಧಾರೂಢಪ್ಪನ ಕಡೆಯಿಂದ ಆ ಒಂದು ಸುಳ್ಳು ಸಾಕ್ಷಿಯನ್ನು ಹೇಳಿಸಬೇಕಂತ ಗಟ್ಟಿಯಾಗಿನೇ ನಿಂತರು.
ಆವಾಗ ಮುಂದೆ ಒಂದು ದಿವಸ ಸಿದ್ಧಾರೂಢಪ್ಪಗಳು ಎಲ್ಲ ಭಕ್ತರ ಜೋಡಿ ಕುಂತಾಗ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ನೋಡ್ರಿಪ್ಪ, ನಾಳೆ ಒಂದು ಸುಳ್ಳು ಹೇಳಬೇಕಾಕತ್ತಿಪ್ಪ. ಮತ್ತು ನಾ ಸುಳ್ಳು ಹೇಳಲಿಲ್ಲ ಅಂದ್ರೆ ನನ್ನ ತಾಯಿ ಅನ್ನಿಸ್ಕೊಂಡಾಕಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾಳಂತಪ್ಪ. ನನಗೆ ಮಾತೃಹತ್ಯೆ ದೋಷ ಆಕ್ಕತಿ. ಅದನ್ನು ತೀರ್ಸಾಕೆ ನಾ ಮತ್ತೆ ಹುಟ್ಟಿ ಬರಬೇಕಾಕತಿ. ಅದಕ್ಕೆ ಈ ಮಠ ನನ್ನದು ಅಂತ ನಾಳೆ ನಾ ಕೋರ್ಟ್ನೊಳಗೆ ಸಾಕ್ಷಿ ಹೇಳಬೇಕಾಕತಿ ಅಂತೂ ಎಲ್ಲ ಭಕ್ತರಿಗಿನ ಹೇಳಿಬಿಡ್ತಾರೆ ಸಿದ್ಧಾರೂಢಪ್ಪಗಳು. ಎಲ್ಲ ಜನರಿಗೆ ಕೆಟ್ಟ ಅನ್ಸಾಕತ್ತು. ಎಂಥ ಅಪವಾದ ತಂದ್ರೆ ನಮ್ಮಪ್ಪಗ ಅಂತ ಹೇಳಿಕಾರ. ಎಲ್ಲ ಭಕ್ತರಿಗೆ ಎದಿ ಜಲ್ಲಂತು. ಆವಾಗ ಅಯ್ಯೋ ದೇವ, ಎಂಥ ಹೊತ್ತು ಬಂತಲ್ಲ, ಏನು ಮಾಡ್ಬೇಕಂತ ಹೇಳಿಕಾರ ಎಲ್ಲರೂ ನಿಟ್ಟು ಉಸಿರು ಬಿಡಾಕತ್ರು. ಯಾವ ದೇವನು ತನ್ನ ಆಯುಷ್ಯದುದ್ದಕ್ಕೂ ಈ ಮಠ ನನ್ನದಲ್ಲ, ಈ ಮುತ್ತು ರತ್ನ ವಜ್ರ ವೈಡೂರೆ ಬೆಳ್ಳಿ ಬಂಗಾರ ಮಠ ಎಲ್ಲವೂ ನಿಮ್ಮದು, ಕೇವಲ ನಿಮ್ಮದು. ನೀವು ಕೊಟ್ಟ ಒಂದು ಲಂಗೋಟಿ, ಭಕ್ತರು ಕೊಟ್ಟ ಮಗಿ ಪರಿಯಾಣಗಳು, ಡುಮಗೇರಿ ಸುಡುಗಾಡದೊಳಗೆ ಸಿಕ್ಕಂಥ ಹಳೆಯ ರಗಟಿ, ಇಷ್ಟು ಬಿಟ್ಟರೆ ನಂದು ಏನೂ ಇಲ್ಲ ಅಂತ ಹೇಳುವಂಥ ಸಿದ್ಧಾರೂಢಪ್ಪನ ಕೈಲಿ ಈ ಮಠ ನಂದು ಅಂತ ಹೇಳಿಕಾರ, ಹೇಳಸಕ್ಕತ್ರಲ್ಲ ಅಂತ ಹೇಳಿಕಾರ ಭಕ್ತರೆಲ್ಲರೂ ದುಃಖ ಪಡಕತ್ರು. ಯಪ್ಪ, ಇದೇನು ನೀನು ನುಡಿಯುತ್ತಿರುವಿ? ಈ ಕಲ್ಲು ಮಣ್ಣಿನ ಅಶಾಶ್ವತ ಅನಿಶ್ಚಿತ ಮಠ ನನ್ನದು ಅಂತೀಯ ಅಂತ ಕಂಬನಿ ಸುರಿದ್ರು ಭಕ್ತರು. ಹುಲಕೋಟಿ ಉದುಗೌಡರು, ಗಿರಿಯಪ್ಪ ಗೌಡರು ಎದ್ದು ನಿಂತಿದ್ದೀವ. 60 ವರ್ಷ ಪರ್ಯಂತರ ಬ್ರಹ್ಮ ಒಂದೇ ಸತ್ಯ, ಈ ಜಗತ್ತು ಮಿಥ್ಯ ಅಂಥೇಳಿ ಸಾರಿದಂಥ ನೀವು ಈಗ ಈ ಮಠ ನನ್ನದು ಅಂದರೆ ಇದು ವ್ಯತ್ಯಾಸ ಆಗೋದಿಲ್ಲೇನ್ರಿ ಅಪ್ಪ ಅಂತ ಕೇಳಿದ. ಆವಾಗ ಮತ್ತೊಬ್ಬ ಒಂದ, ಪರಮಾತ್ಮ ನೀನೇ ನಮಗೆ ಪ್ರತ್ಯಕ್ಷ ಭಗವಂತ, ನೀ ಏನು ಹೇಳ್ತೀಯೋ ಅದಕ್ಕೆ ಕರಿ ಅಂತಂದ. ಸಿದ್ಧಾರೂಢರು ಅಲ್ಲಿ ಹೇಳ್ತಾರೆ ಏನಂತಂದ್ರೆ, ಇಲ್ಲಪ್ಪ, ಮೃತ್ಯು ಪತ್ರದೊಳಗೆ ಹಂಗೆ ಬರೆಸಿಬಿಟ್ಟಾರ, ಅಲ್ಲಿ ನಾ ಸಹಿ ಮಾಡಿದ್ದೀನಿ. ಎಲ್ಲವೂ ಸುಳ್ಳನ ಐತಿ, ಯಾವುದೂ ಇಲ್ಲಿ ಸತ್ಯ ಇಲ್ಲ. ಶಿವ ಒಬ್ಬ ಸತ್ಯದಾನ. ಅಂದಮೇಲೆ ಮಿಕ್ಕಿದ್ದೆಲ್ಲ ಸುಳ್ಳನ ಇದ್ದಾಗ ನಾ ಏನು ಹೇಳಿದ್ರು ಅದೆಲ್ಲ ಸುಳ್ಳನ. ನಂದಂದ್ರೂ ಅದು ಸುಳ್ಳ, ನಂದಲ್ಲ ಅಂದ್ರೂ ಅದು ಸುಳ್ಳನ. ಅಂದಮೇಲೆ ಮುಮುಕ್ಷುಗಳು ಕಲ್ಯಾಣಾರ್ಥವಾಗಿ ಯಾವ ಸುಳ್ಳು ಹೇಳಿದ್ರೆ ನನ್ನ ಭಕ್ತರು ನಿಮಗೆಲ್ಲ ಒಳಿತಕ್ಕತ್ಲ ಆ ಸುಳ್ಳನ್ನು ನಾ ಹೇಳ್ತೀನಿ, ಅದನ್ನು ನಾನು ನುಡಿತೀನಿ. ನಾನು ಇದನ್ನೆಲ್ಲ ನನ್ನದೆಂದು ಹೇಳಲಿಕ್ಕೆ ಇನ್ನೊಂದು ಪ್ರಬಲವಾದಂಥ ಕಾರಣ. ನನಗೆ ಇದನ್ನೆಲ್ಲ ಮಾಡಿಸಲು ಹಣ ಕೊಟ್ಟವರು ಸುಮ್ಮನೆ ಕೊಟ್ಟಿಲ್ಲ. ನೋಡ್ರಲ್ಲಿ ಹೇಳ್ತಾರೆ, ಇದೆಲ್ಲ ಸಂಪತ್ತೇನಾಗೈತಲ್ಲ ಇದು ಯಾರೋ ಭಕ್ತರಿಗೆ ಕೊಟ್ಟಿದ್ದನೇ ಎಲ್ಲ. ಅವರೆಲ್ಲರೂ ಹಂಗೆ ಕೊಟ್ಟಿಲ್ಲ. ತಮ್ಮ ತಮ್ಮ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ, ತಮ್ಮ ಸಂಕಟ ಪರಿಹಾರ ಮಾಡ್ಕೊಳ್ಳೋಕೆ ಒಂದಿಲ್ಲ ಒಂದು ರೀತಿಯಿಂದ ಈ ಕಾಣಿಕೆಗಳನ್ನು ಕೊಟ್ಟಾರ. ಇದು ನಂದು ಅಂತ ನಾ ಹೇಳಿಲ್ಲ ಅಂದ್ರೆ ಮತ್ತು ಹೊಳ್ಳೆ ಅವ್ರದ್ದು ಆಕ್ಕತಿ, ಮತ್ತು ಅವ್ರ ಕರ್ಮ ಉಳಿತೈತಿ. ಮತ್ತು ಅವರು ನನಗಾಗಿ ಇದನ್ನು ಕೊಟ್ಟಾರ ಅಂದಮೇಲೆ ನಾನು ಸ್ವೀಕಾರ ಮಾಡಿದ್ದೇನೆ ಅಂದಮೇಲೆ ಅವರಿಗೆ ಆ ಯಾವ ಕರ್ಮದಿಂದ ಈ ಸಂಪತ್ತನ್ನು ಅವ್ರು ಗಳಿಸಿದ್ರು, ಆ ಸಂಪತ್ತು ನನಗೆ ಕೊಟ್ಟಾರಲ್ಲ, ಆ ಕರ್ಮ ಬಾಧೆಯನ್ನು ನಾನು ಅನುಭವಿಸಕ್ಕೆ ಬೇಕು. ಯಾಕಂದ್ರೆ ಅವರು ನನಗೆ ಕೊಟ್ಟಾರ. ಈ ಅಪಮಾನ, ಅವಮಾನ, ನಿಂದೆ, ಈ ಒಂದು ಕರ್ಮದ ಫಲವನ್ನು ನಾ ಉಂಡ ಯಾರಿಗೂ ದುಃಖ ಆಗದಂಗೆ ಆಶೀರ್ವದಿಸಕ್ಕೆ ಪ್ರಬಲನಾಗಬೇಕಾಗೈತಿಪ್ಪ. ಅದಕ್ಕೆ ನಾ ಇದನ್ನು ಹೇಳಬೇಕಾಗಿನ ಬಂದೈತಿ ಅಂತ ಹೇಳಿಕಾರ ಸಿದ್ಧಾರೂಢಪ್ಪಗಳು ಭಕ್ತರ ಒಳಿತಿಗಾಗಿ ಏನು ಹೇಳ್ತಾರೆ, ಮುಂದೆ ಏನು ಕೇಳ್ತಾರೆ ಸ್ವಲ್ಪದ್ರೊಳಗೆ ಮುಂದೆ ನೋಡೋಣ. ಯಾವ ಗುರುನಾಥಾರೂಢ ಅಪ್ಪನವರ ಹೆಸರಿನ ಮೇಲೆ ಮೃತ್ಯುಪತ್ರ ಆಗಿತ್ತು, ಆ ಗುರುನಾಥಾರೂಢ ಅಪ್ಪಗಾಗಲಿ, ಯಾವ ಗುರುನಾಥಾರೂಢ ಅಪ್ಪನ ಹೆಸರಿನ ಮೇಲೆ ಮೃತ್ಯುಪತ್ರವನ್ನು ಮಾಡಿದರು ಸಿದ್ಧಾರೂಢರು ಅವ್ರಿಗೆ ಆಗಲಿ ಒಂದು ಕೌಡಿ ಕಾಸಿಂದನೂ ಸಹಿತ ಆಸೆ ಇದ್ದಿದ್ದಿಲ್ಲ. ಅಷ್ಟಾದ್ರೂ ಸಹಿತ ಈ ದುಷ್ಟ ಸಮಾಜ ಅಂಥ ಮಹಾತ್ಮರನ್ನು ಎಷ್ಟು ಸಂಕಷ್ಟಕ್ಕೆ ದೂಡಿತು. ವಿಧಿ ಅನ್ನೋದು ಎಷ್ಟು
ಎಷ್ಟು ಕೆಟ್ಟಿರ್ತೈತಿ. ನಾವು ಮಾಡಿದಂಥ ಪ್ರಾರಬ್ಧವನ್ನು ನಾವು ಭೋಗಿಸೇ ತೀರಿಸಬೇಕು ಅಂತ ಹೇಳಿಕಾರ ಇಬ್ಬರು ಶಿವಾವತಾರಿಗಳ ಇದ್ದರೂ ಸಹಿತ ಸಿದ್ಧಾರೂಢ ಪೋಳು ಗುರುನಾಥರೂಢ ಪೋಳು ನಮಗೆ ಬೋಧನೆಯನ್ನು ಮಾಡಕತ್ತಾರೆ. ಜೀವನದೊಳಗೆ ಏನು ಬರ್ತೈತಿ ಬರಲಿ, ನಮ್ಮ ಛಲವನ್ನು ಬಿಡಲಾರ್ದ ಸಿದ್ಧಾರೂಢಪ್ಪನ ನಂಬಿ ನಮ್ಮ ಜೀವನವನ್ನು ಮುಂದೆ ಸಾಗಿಸೋಣ.